ಪ್ರತಿ ವರ್ಷ ಜೀವಹಾನಿ ಆಗುವಂಥದ್ದು ತಡೆಯುವಂತಹ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇಷ್ಟಾಗಿಯೂ ನಾವು ನೋಡ್ತಾ ಇದ್ದೇವೆ, ನಮ್ಮ ಅಧಿಕಾರಿಗಳು ಶ್ರಮ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಇವತ್ತು ಪ್ರತಿ ವರ್ಷ ಸರಿಸುಮಾರು 45ರಿಂದ 55 ಜನ ಪ್ರತಿ ವರ್ಷ ಮಾನವ ಪ್ರಾಣಿ ಸಂಘರ್ಷದಲ್ಲಿ ನಿಧನರಾಗ್ತಾ ಇದ್ದಾರೆ. ಅತ್ಯಂತ ನೋವಿನ ಸಂಗತಿ. ಇವತ್ತು ನಾವು ಏನು ಸಫಾರಿ ಸ್ಥಗಿತಗೊಳಿಸಿದ್ದೀವಿ, ಅದರ ಉದ್ದೇಶ ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ವನ್ಯಜೀವಿ ಸಂಘರ್ಷವನ್ನು ತಕ್ಷಣ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು. ಅರಣ್ಯ ಸಿಬ್ಬಂದಿಯನ್ನು ಸಂಘರ್ಷ ನಿಯಂತ್ರಣ ಕಾರ್ಯಗಳಿಗೆ ಮರುನಿಯೋಜನೆ ಮಾಡಬೇಕು ಅನ್ನುವಂಥದ್ದು. ಗ್ರಾಮೀಣ ಸಮುದಾಯಗಳಲ್ಲಿ ಬಹಳ ಅವರಲ್ಲಿ ವಿಶ್ವಾಸ ಪುನರ್ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಆ ಒಂದು ಗುರಿಯೊಂದಿಗೆ ನಾವು ನವೆಂಬರ್ 7ನೇ ತಾರೀಕಿಗೆ ಈ ಒಂದು ಸಫಾರಿ ಸ್ಥಗಿತಗೊಳಿಸಿದ್ದೇವೆ. ಅದಾದ್ಮೇಲೆ ಈ ವಿಷಯದ ಬಗ್ಗೆ, ಯಾಕೆಂದ್ರೆ ಬಹಳಷ್ಟು ಜನ ಪ್ರತಿನಿತ್ವ ಮಾಡಿದ್ರು, ಕೆಲವು ಜನರ ಮನಸ್ಸಿನಲ್ಲಿ ಒಂದು ಶಂಕೆ ಇತ್ತು, ಇನ್ನು ಸಫಾರಿಯಿಂದಲೇ ಹುಲಿಗಳು ಹೊರಗಡೆ ಬರ್ತಾ ಇದ್ದಾವ ಅನ್ನುವಂತ ಒಂದು ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು, ಆತಂಕಗಳನ್ನು ವ್ಯಕ್ತಪಡಿಸಿದ್ರು. ಆ ಕಾರಣದಿಂದಾಗಿ ನಾವು ಬಹಳಷ್ಟು ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಮತ್ತೆ ಜನವರಿ 2ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯ ಸಮಿತಿಯ ಸಭೆಯಲ್ಲಿನೂ ಸಹಿತ ಒಂದು ಚರ್ಚೆ ಮಾಡಿದ್ದೇವೆ. ಆ ತಾಂತ್ರಿಕ ಸಮಿತಿಯ ಒಂದು ನಮ್ಮ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ, ಒಂದು ಅಪರ ಮುಖ್ಯ ಸಂರಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮಲ್ಲಿ ಏನು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅವರ ಒಂದು ಸದಸ್ಯರು, ತಜ್ಞರು, ಹಾಗೆ ಇನ್ನೋರ್ವರು ನಮ್ಮ IIFM ಭೋಪಾಲ್ ಅಂದ್ರೆ ನಮ್ಮ ಹಿರಿಯ ಅಧಿಕಾರಿಗಳು ಮತ್ತೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಒಬ್ಬ ತಜ್ಞರು ಮತ್ತು IIFM ಭೋಪಾಲ್ ಒಬ್ಬ ತಜ್ಞರನ್ನು ಸೇರಿಸಿಕೊಂಡು ಒಂದು ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ, ತಾಂತ್ರಿಕ ಸಮಿತಿಯವರು ನಮಗೆ ಈಗ ಮಧ್ಯಂತರ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿಂದಿನ ಮುಖ್ಯ ವನ್ಯಜೀವಿ ಪರಿಪಾಲಕರು ಕಳೆದ ಡಿಸೆಂಬರ್ 28ರಂದು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೆಡಿಯಾಲ್, ಸರ್ಗೂರು ಗಡಿ ಪ್ರದೇಶಗಳಲ್ಲಿ ಸ್ಥಾಪಿಸಿರುವ ಮಾನವ ವನ್ಯಜೀವಿ ನಿರ್ವಹಣಾ ಶಿಬಿರಗಳಿಗೂ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇವತ್ತು ಸಫಾರಿ ಸ್ಥಗಿತಗೊಳಿಸಿದ ಬಳಿಕ ಹೆಚ್ಚುವರಿ ಮುಂಜಾಗ್ರತಾ ಕ್ರಮಗಳನ್ನು ಇವತ್ತು ಇಲಾಖೆ ಎಲ್ಲಾ ರೀತಿಯಲ್ಲಿ ತೆಗೆದುಕೊಂಡಿದೆ. ಇವತ್ತು ನಾವು ಒಂದು ತೀರ್ಮಾನ ಅಂದ್ರೆ, ಇತ್ತೀಚೆಗೆ ತಾವೆಲ್ಲ ನೋಡಿದಿರಿ, ಹೆಗ್ಗಡದೇವನಕೋಟೆಯಲ್ಲಿ ರೈತರು ಸೇರಿದಂತೆ ಸಾವಿರಾರು ಸ್ಥಳೀಯರು ರೆಸಾರ್ಟ್ ಸಿಬ್ಬಂದಿ ಪ್ರತಿಭಟನೆ ನಡೆಸಿ ಸಫಾರಿ ನಿಲ್ಲಿಸಿರುವುದರಿಂದ ತಮ್ಮ ಜೀವನೋಪಾಯಕ್ಕೆ ಅಡ್ಡಿಯಾಗಿದೆ. ಸಫಾರಿ ಪುನರಾರಂಭಿಸಬೇಕು ಎಂದು ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹಲವು ಮಾಧ್ಯಮಗಳಲ್ಲಿಯೂ ಸಹಿತ ಸಫಾರಿ ಪುನರಾರಂಭಿಸಬೇಕು ಎಂದು ವರದಿಗಳು ಪ್ರಕಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಜೀವ ಉಳಿಬೇಕು, ಜೀವನೋಪಾಯ ಇರಬೇಕು ಎಂಬ ಕಾರಣಕ್ಕಾಗಿ ಸಫಾರಿಯನ್ನು ನಿಯಂತ್ರಿತವಾಗಿ ಮತ್ತು ಹಂತ ಹಂತವಾಗಿ ಪುನರಾರಂಭ ಮಾಡುವ ಕುರಿತು ಸುದೀರ್ಘವಾಗಿ ಇವತ್ತು ನಾನು ಒಂದು ಚರ್ಚೆಯನ್ನು ಮಾಡಿ ಸಫಾರಿ ಹಂತ ಹಂತವಾಗಿ ಪುನರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಅರಣ್ಯ ಇಲಾಖೆ ತೀರ್ಮಾನ ಮಾಡಿದೆ ಅನ್ನುವಂತ ಒಂದು ಮಾತನ್ನು ತಮ್ಮಲ್ಲಿಗೆ ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಏನು ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿಯ ಸಭೆ ಆಯಿತು 2ನೇ ಜನವರಿಗೆ, ಆ ಸಭೆಯಲ್ಲಿ ಸಹಿತ ಇವತ್ತು ಏನು ನಮ್ಮ ಮಧ್ಯಂತರ ವರದಿ ಆಧಾರದ ಮೇಲೆ ಹಂತ ಹಂತವಾಗಿ ಇವತ್ತು ನಮ್ಮ ತಾಂತ್ರಿಕ ಸಮಿತಿ ವರದಿ ಏನು ಕೊಟ್ಟಿದೆ, ವರದಿ ಆಧರಿಸಿ ಸಫಾರಿಯನ್ನು ಪುನರಾರಂಭಿಸಬೇಕು ಅನ್ನುವಂತ ಒಂದು ಚರ್ಚೆ ಆಗಿದೆ. ಬಂಧುಗಳು, ಇವತ್ತು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಒಟ್ಟು ವಿಸ್ತೀರ್ಣ 1036 ಚದರ ಕಿಲೋಮೀಟರ್ ಆಗಿದೆ. ಇದರಲ್ಲಿ ಪ್ರವಾಸೋದ್ಯಮ ವಲಯ ಕ್ಷೇತ್ರ 8% ಅಂದರೆ ಕೇವಲ 80 ಚದರ ಕಿಲೋಮೀಟರ್ ಆಗಿದೆ. ಅದೇ ರೀತಿ ನಾಗರಹೊಳೆ ಒಟ್ಟು ವಿಸ್ತೀರ್ಣ 844 ಚದರ ಕಿಲೋಮೀಟರ್ ಆಗಿದೆ. ಪರಿಸರ ಪ್ರವಾಸೋದ್ಯಮ ವಲಯ ಕೇವಲ 63 ಚದರ ಕಿಲೋಮೀಟರ್ ಅಂದರೆ 7.5% ಮಾತ್ರ. ಹೀಗಾಗಿ ಹುಲಿಗಳು ಕಾಡಿನಿಂದ ನಾಡಿಗೆ ಬರುತ್ತಿರುವುದಕ್ಕೆ ಇವತ್ತು ಸಫಾರಿಯಿಂದಲೇ ಬರ್ತಾ ಇದಾವೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಯಾವುದೇ ಆಧಾರ ಇಲ್ಲ ಅನ್ನುವಂಥ ಎಲ್ಲ ಹಿರಿಯ ಅಧಿಕಾರಿಗಳು ತಮ್ಮ ಅಭಿಪ್ರಾಯವನ್ನು ಇವತ್ತು ನಮಗೆ ಮಂಡಿಸಿದ್ದಾರೆ. ಇವತ್ತೇನು ಸಿಬ್ಬಂದಿಯ ಒಂದು ಕೊರತೆ ಇದೆ ಅನ್ನುವಂಥದ್ದು ಇತ್ತು.
ಹೀಗಾಗಿ ನಾವು ಬಂಡೀಪುರ್, ಬಿಆರ್ಟಿ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಮುಂಚೂಣಿ ಸಿಬ್ಬಂದಿ ಕೊರತೆ ಮತ್ತು ವಾಹನಗಳ ಅಗತ್ಯತೆ ಬಗ್ಗೆ ಚರ್ಚಿಸಿದ್ದು, ನವೆಂಬರ್ 7ಕ್ಕೆ ಮುನ್ನ ಸಫಾರಿಯಲ್ಲಿ ಬಳಕೆ ಆಗುತ್ತಿದ್ದ ವಾಹನಗಳ ಪೈಕಿ ಪ್ರಥಮ ಹಂತದಲ್ಲಿ 50% ಮಾತ್ರ ಈ ಸಫಾರಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಅದರ ಉದ್ದೇಶ ಅದರಲ್ಲಿ, ಯಾಕೆಂದ್ರೆ ಅಂತಿಮವಾಗಿ ಇನ್ನು ನಮಗೆ ನಮ್ಮ ತಾಂತ್ರಿಕ ಸಮಿತಿಯ ವರದಿ ನಮಗೆ ಬರಬೇಕಾಗಿದೆ. ಉಳಿದ ನಮ್ಮಲ್ಲಿ ಏನು 50% ವಾಹನ ಮತ್ತು ಸಿಬ್ಬಂದಿ ಏನಿದ್ದಾರೆ, ಆ ಸಿಬ್ಬಂದಿಯನ್ನು ಅರಣ್ಯದಂಚಿನ ಗ್ರಾಮಗಳ ಬಳಿ ಗಸ್ತು ಹೆಚ್ಚಿಸಲು ಬಳಸುವ ಮೂಲಕ ವನ್ಯಮೃಗಗಳು ನಾಡಿಗೆ ಬಾರದಂತೆ ತಡೆಯಲು ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಬಂಡೀಪುರ್ ಮತ್ತು ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕೇವಲ 50% ವಾಹನ ಮಾತ್ರ ಬಳಕೆ ಮಾಡಲಾಗುವುದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.